ರವಿಯು ತನ್ನ ತಂದೆ ರಮೇಶನ ಮೇಲೆ ದ್ವೇಷ ಸಾಧಿಸುತ್ತಾ ಬೆಳೆದನು. ಅವನು ತನ್ನ ತಂದೆಯನ್ನು ಬಡ ವಯಸ್ಸಾದ ಮನುಷ್ಯನಂತೆ ನೋಡಿದನು. ಅವರು ಸಾಕಷ್ಟು ಸಮಯ ಅಥವಾ ಹಣವನ್ನು ಹೊಂದಿಲ್ಲ ಎಂದು ತೋರುತ್ತಿದ್ದರು. ರಮೇಶ್ ಸಣ್ಣ ಫ್ಯಾಕ್ಟರಿ ಕೆಲಸದಲ್ಲಿ ದಣಿವರಿಯದೆ ದುಡಿದರು. ದಣಿದ ಕಣ್ಣುಗಳು ಮತ್ತು ದಣಿದ ಕೈಗಳೊಂದಿಗೆ ಪ್ರತಿದಿನ ಸಂಜೆ ತಡವಾಗಿ ಮನೆಗೆ ಬರುತ್ತಿದ್ದರು. ತನ್ನ ತಂದೆ ಒದಗಿಸುವ ಪ್ರಯತ್ನಗಳ ಹೊರತಾಗಿಯೂ ರವಿ ಯಾವಾಗಲೂ ಅತೃಪ್ತನಾಗಿದ್ದನು. ಅವರ ಸಾಧಾರಣ ಜೀವನ ಶೈಲಿಗಾಗಿ ಅವನನ್ನು ಗದರಿಸಿದನು. ಅವನ ತಂದೆ ತನ್ನ ಸ್ನೇಹಿತರು ಅನುಭವಿಸಿದ ಐಷಾರಾಮಿಗಳನ್ನು ಅವನಿಗೆ ಏಕೆ ನೀಡಲು ಸಾಧ್ಯವಿಲ್ಲ ಎಂದು ಅವನಿಗೆ ಅರ್ಥವಾಗಲಿಲ್ಲ. ರವಿ ದೊಡ್ಡವನಾದಂತೆ ತಂದೆ ಮಗನ ನಡುವಿನ ಅಂತರ ಹೆಚ್ಚಾಯಿತು. ರಮೇಶ್ ವಿವರಿಸಲು ಪ್ರಯತ್ನಿಸಿದರು. ಕಠಿಣ ಪರಿಶ್ರಮ ಮತ್ತು ತ್ಯಾಗದ ಮೌಲ್ಯವನ್ನು ರವಿಗೆ ತೋರಿಸಲು ಪ್ರಯತ್ನಿಸಿದರು. ಆದರೆ ರವಿಯು ತನ್ನ ಸ್ವಂತ ಹತಾಶೆಯಿಂದ ಕೇಳಲು ತುಂಬಾ ಮುಳುಗಿದ್ದನು. ಅವನು ತನ್ನ ತಂದೆ ದುರ್ಬಲ ಎಂದು ಭಾವಿಸಿದನು ಮತ್ತು ಅವನು ಆಳವಾದ ಅಸಮಾಧಾನವನ್ನು ಹೊಂದಿದ್ದನು. ಅದು ಸಮಯದೊಂದಿಗೆ ಮಾತ್ರ ಬೆಳೆಯಿತು. ವರ್ಷಗಳು ಕಳೆದವು ಮತ್ತು ರವಿಯು ಅಂತಿಮವಾಗಿ ತನ್ನನ್ನು ಹಿಡಿದಿಟ್ಟುಕೊಂಡಿದ್ದಾನೆಂದು ಭಾವಿಸಿದ ಜೀವದಿಂದ ತಪ್ಪಿಸಿಕೊಳ್ಳಲು ಉತ್ಸುಕನಾಗಿದ್ದನು. ರಮೇಶನು ಸದ್ದಿಲ್ಲದೆ ನಿದ್ದೆಯಲ್ಲಿ ತೀರಿ ಹೋಗುವವರೆಗೂ ರವಿ ತಾನು ಬಿಟ್ಟು ಹೋಗಿದ್ದ ಸಣ್ಣ ಸವೆದ ಮನೆಗೆ ಹಿಂದಿರುಗಿದ. ರವಿ ತನ್ನ ತಂದೆಯ ವಸ್ತುಗಳನ್ನು ವಿಂಗಡಿಸುವಾಗ ಡ್ರಾಯರ್ನಲ್ಲಿ ಬಚ್ಚಿಟ್ಟ ಹಳೆಯ ಪತ್ರಗಳು ಮತ್ತು ಬ್ಯಾಂಕ್ ಸ್ಟೇಟ್ಮೆಂಟ್ಗಳ ರಾಶಿಯನ್ನು ಕಂಡುಹಿಡಿದನು. ಅವರ ಆಘಾತಕ್ಕೆ ರಮೇಶ್ ಅವರು ಸದ್ದಿಲ್ಲದೆ ಅವರು ಉಳಿಸಬಹುದಾದ ಪ್ರತಿ ರೂಪಾಯಿಯನ್ನು ಉಳಿಸಿದ್ದಾರೆಂದು ಕಂಡುಕೊಂಡರು. ವರ್ಷಗಳಲ್ಲಿ ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಿದರು. ಆ ಹಣವು ರವಿಗೆ ಅವನು ಯಾವಾಗಲೂ ಬಯಸಿದ ಜೀವನವನ್ನು ಅವನಿಗೆ ನೀಡಲು ಉದ್ದೇಶಿಸಲಾಗಿತ್ತು. ಅಪರಾಧ ಮತ್ತು ದುಃಖದಿಂದ ಹೊರಬಂದ ರವಿ ತನ್ನ ತಂದೆಯ ಪ್ರೀತಿಯ ಆಳವನ್ನು ಅರಿತುಕೊಂಡನು. ರಮೇಶ ಎಂದು ಬಡವನಲ್ಲ, ಅವನು ನಿಸ್ವಾರ್ಥನಾಗಿದ್ದನು. ತನ್ನ ಸ್ವಂತ ಸೌಕರ್ಯ ಮತ್ತು ಸಂತೋಷವನ್ನು ತನ್ನ ಮಗನಿಗಾಗಿ ತ್ಯಾಗ ಮಾಡಿದನು. ರವಿ ಕಟುವಾಗಿ ಅಳುತ್ತಾನೆ. ಅವನು ತುಂಬಾ ಕ್ರೂರವಾಗಿ ನಿರ್ಣಯಿಸಿದ ತಂದೆಯ ಶಕ್ತಿಯನ್ನು ತಡವಾಗಿ ಅರ್ಥ ಮಾಡಿಕೊಂಡನು. ತಪ್ಪಿದ ಅವಕಾಶಗಳ ವಿಷಾದ ಮತ್ತು ಹೇಳದೆ ಬಿಟ್ಟ ಮಾತುಗಳಿಂದ ಅವನ ಹೃದಯವು ನೋಯಿತು.